ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಕದ್ರಿ ಟೆಂಪಲ್ಗೆ ಬಂದಿದ್ದೇನೆ. ಯಾರಾದರೂ ಮಂಗಳೂರಿಗೆ ಬರ್ತಿರೋ ಟ್ರಿಪ್ಪಿಗೆ ಏನಾದರೂ ಅಂದರೆ ಒಂದ್ಸರಿ ಆದರೂ ಕದ್ರಿ ಟೆಂಪಲ್ನ ವಿಸಿಟ್ ಮಾಡ್ಕೊಳೋದು. ಕದ್ರಿ ಟೆಂಪಲ್ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ನಾನು ಫುಲ್ ವಿಡಿಯೋ ಹಾಕ್ತೀನಿ ಕದ್ರಿ ಟೆಂಪಲ್ದು ನೋಡಿ. ಸ್ನೇಹಿತರೆ, ಇದು ಎಂಟ್ರೆನ್ಸು ಕದ್ರಿ ದೇವಸ್ಥಾನದ್ದು. ನೋಡಿ, ಇದೇ ಎಂಟ್ರೆನ್ಸು. ಹೊರಗಡೆ ಇರೋದು ಇದು. ಹಿಂಗೆ ಸ್ಟ್ರೈಟ್ ಹೋಗಿ ಅಲ್ಲಿ ನೋಡು, ಇಲ್ಲಿ ಕಾಲು ತೊಳೆಯೋದು. ಇದು ಕಾಲೆಲ್ಲ ತೊಳ್ಕೊಂಡು ಒಳಗಡೆ ದೇವಸ್ಥಾನ ಒಳಗಡೆ ಹೋಗ್ಬೋದು. ಇಲ್ಲಿ ಒಳಗೆ ಹೋಗಂಗಿಲ್ಲ ಫ್ರೆಂಡ್ಸ್, ಸ್ನೇಹಿತರೆ. ಇಲ್ಲಾಂದ್ರೆ ಹೋಗ್ತಿದ್ದೆ ನಾನು. ಒಳಗಡೆ ದೇವಸ್ಥಾನ ತೋರಿಸ್ತಿದ್ದೆ, ಒಳಗಡೆ ಹೋಗಾಗಿಲ್ಲಂತೆ. ಅದಕ್ಕೆ ನಾನು ಪರ್ಮಿಷನ್ ತಗೊಂಡು ಹೊರಗಡೆ ಮಾತ್ರ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಬಂದರೆ ಒಳಗಡೆ ತುಂಬ ಚೆನ್ನಾಗಿದೆ, ನೋಡ್ಬೋದು. ಇದು ನೋಡಿ, ಇದು ರಥ ಮಂಟಪ ಅಂತ. ಇಲ್ಲಿ ರಥ ಎಲ್ಲ ಮಾಡೋ ಆಗಿದ್ರೆ ಮಾಡ್ಬೋದು. ಇಲ್ಲಿ ತುಂಬ ಪೂಜೆ ಎಲ್ಲ ಮಾಡ್ತಾರೆ ನೋಡಿ, ಅಲ್ಲೆಲ್ಲ ಮಾಡ್ತಿದ್ದಾರೆ. ಇದ್ರೊಳಗೂ ಮಾಡ್ತಿದ್ದಾರೆ, ನೀವು ನೋಡ್ಬೋದು. ತುಂಬ ಜನ ಪೂಜೆಗಿದ್ದಾರೆ ಅಂತ. ಇದು ಒಳಗಡೆ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ಇದು ಏನಕ್ಕೆ ಉಪಯೋಗಿಸೋದು? ಸ್ನಾನಕ್ಕೆ. ಸ್ನೇಹಿತರೆ, ಇದ್ರಲ್ಲಿ ತುಂಬ ಫಿಶ್ಗಳು ಉಂಟು. ನಾನು ನೋಡಿದ್ದೀನಿ ಅದ್ರೊಳಗಡೆ ಇದೆ. ಅಲ್ಲಿ ದರ್ಶನಕ್ಕೆ ಹೋಗಿ ಮುಂಚೆ ಇಲ್ಲಿ ಒಂದು ಸ್ನಾನ ಮಾಡಿ ಹೋಗ್ಬೋದು, ಯಾರಾದರೂ ದೂರದಿಂದ ಎಲ್ಲ ಬಂದಿದ್ರೆ. ಆ ಥರ ಅನುಕೂಲ ಇದೆ ಈ ದೇವಸ್ಥಾನದಲ್ಲಿ. ನೋಡಿ ಸ್ನೇಹಿತರೆ, ಇದು ಗಣಪತಿ ಟೆಂಪಲ್. ಇದು ಇದರಲ್ಲಿ ತುಂಬ ದೇವರುಗಳು ಉಂಟು. ಅಜ್ಜಿ, ನನಗೆ ಬೇಡ, ನನ್ನ ದರ್ಶನ ಆಯಿತು. ಏನು ವಿಡಿಯೋ ಸುಮ್ಮನೆ ಹಾಗೆ ನಿಮ್ಮನ್ನೆಲ್ಲ ತೋರ್ಸೋಣ ಎಲ್ಲರಿಗಂತ. ನಿಮ್ಮನ್ನೆಲ್ಲ ಎಲ್ಲರಿಗೂ ತೋರ್ಸೋಣ ಅಂತ. ಅಷ್ಟು ವಯಸ್ಸಾಗಿದ್ರು ಅವ್ರ ರೆಸ್ಪಾನ್ಸಿಬಿಲಿಟಿಯಿಂದ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಒಂದೊಂದು ಜಯ ಮಾರುತಿ ಹೂವು ಎಲ್ಲ ತಗೊಂಬಂದು ಮಾರ್ಕೆಟಿಂದ ಇಲ್ಲಿ ಕುತ್ಕೊಂಡು ಮಾರ್ತಿರ್ತಾರೆ. ಅವರಿಗೆ ಲೈಫಲ್ಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅವ್ರ ಮಕ್ಕಳು ಸಾಕೋದಾಗಲಿ, ಅವ್ರ ಗಂಡನ ಸಾಕೋದಾಗಲಿ, ಅವ್ರವ್ರ ಕಷ್ಟ ಅವ್ರವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಸುಮ್ಮನೆ ನಾವು ನೋಡಿ ಹೇಳ್ಬೋದು ಅವ್ರಿಗೇನು ಬಿಡು, ಇವ್ರಿಗೇನು ಬಿಡು ಅಂತ. ಅಲ್ಲಿ ಕುತ್ಕೊಂಡು ಮಾರೋರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಎಷ್ಟು ಕಷ್ಟ ಬಿದ್ದು ಮಾಡ್ತಿರ್ತಾರೆ ಅಂತ. ಇಲ್ಲಿ ನೋಡ್ಬೋದು ನೀವು, ಒಂದು ಬಸವ ಕೂಡ ಇದೆ, ಇಲ್ಲೊಂದು ಹನುಮ ಸ್ಟ್ಯಾಚು ಇದೆ. ಇಲ್ಲಿಂದ ಹೋದ್ರೆ ಮುಂದೆ ಒಂದು ದೇವಸ್ಥಾನ ಇದೆಯಂತೆ. ಇಲ್ಲಿ ಲೆಫ್ಟ್ ಸೈಡ್ ಟರ್ನ್ ಆದರೆ ಅದು ಯಾವ ದೇವಸ್ಥಾನ ಅಂತ ನನಗೂ ಗೊತ್ತಿಲ್ಲ. ಇವತ್ತು ನಾನು ಬಂದಿರೋದು ಫಸ್ಟ್ ಟೈಮ್, ತೋರಿಸ್ತೀನಿ ಬನ್ನಿ ಅದು ಯಾವ ದೇವಸ್ಥಾನ ಅಂತ. ಎಷ್ಟು ಚೆನ್ನಾಗಿದೆಯಲ್ಲ ಮೆಟ್ಟಲುಗಳು. ಮಂಗಳೂರಲ್ಲಿ ಹಸಿರು ನೋಡಿದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ, ಖುಷಿ ಎರಡೂ ಆಗುತ್ತೆ. ಈಗಷ್ಟೇ ಸ್ವಲ್ಪ ಮುಂಚೆ ಮಳೆ ಇರಲಿಲ್ಲ, ಈಗ ಮತ್ತೆ ಮಳೆ ಬಂದು ಹೋಗಿದೆ. ಅಲ್ಲಿ ನೋಡ್ಬೋದು ನೀವು, ಒಬ್ಬರು ಗಂಡ ಹೆಂಡತಿ ಬರ್ತಿದ್ದಾರೆ. ಅವ್ರು ನೋಡಿ, ಅವ್ರ ಗಂಡನ ಕೈನ ಹಿಡ್ಕೊಂಡೇ ಬರ್ತಿದ್ದಾರೆ. ಅಂದರೆ ಅವ್ರ ಗಂಡನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ಅದರಲ್ಲೇ ಗೊತ್ತಾಗುತ್ತೆ.
ನೋಡ್ಬೋದು ನೀವು, ಇದ್ರೊಳಗಡೆ ಕಾಲಭೈರೇಶ್ವರ ದೇವಸ್ಥಾನ ಇದೆಯಂತೆ. ನಾನು ಹೋಗ್ತೀನಿ, ಮೆಟ್ಲು ಹತ್ತು ವರ್ಷದಲ್ಲೇ ಸುಸ್ತಾಯ್ತು ಸ್ನೇಹಿತರೆ. ನೋಡಿ, ಕಾಲಭೈರೇಶ್ವರ ದೇವಸ್ಥಾನ ಅಂತ ಇದು ಒಳಗಡೆ. ಇಲ್ಲಿಗೆ ಬಂದರೆ ನಾನು ಪಕ್ಕ ಹೇಳ್ತೀನಿ, ಮನ್ಸಿಗೆ ಬೇಜಾರು ಏನಾದರೂ ಆಗಿದ್ರೆ ಒಂದು ಸ್ವಲ್ಪ ಹೊತ್ತು ದೇವಸ್ಥಾನ ಎಲ್ಲ ನೋಡ್ಕೊಂಡು ಹೋದ್ರೆ ಒಂಥರ ಮನ್ಸಿಗೆ ನೆಮ್ಮದಿ ಆಗುತ್ತೆ. ಏನೇ ಇದ್ರೂ ಸ್ವಲ್ಪ ಮನ್ಸಿಗೆ ಹಗುರ ಅಂತ ಅನಿಸುತ್ತೆ ದೇವಸ್ಥಾನ ಓಡಾಡೋದ್ರಿಂದ, ಇಲ್ಲಾದರೂ ಬೇರೆ ಬೇರೆ ಕಡೆ ನೇಚರ್ ಕಡೆ ಹೋಗೋದ್ರಿಂದ. ನೀವು ಯಾರಾದರೂ ಸ್ವಲ್ಪ ಬೇಜಾರಲ್ಲ ಆದಾಗ ಸ್ವಲ್ಪ ತಿರುಗಾಡಿ, ಒಂದೇ ಕಡೆ ಇರಬೇಡಿ. ಒಂದೇ ಕಡೆ ಇರೋದ್ರಿಂದ ನಮ್ಗೆ ಏನು ಚೇಂಜಸ್ ಆಗಲ್ಲ, ಮತ್ತೆ ಇನ್ನೂ ಬೇಜಾರಾಗುತ್ತೆ. ಅದೇ ಯೋಚನೆ ಮಾಡಿ. ಅದ್ರ ಬದಲು ಬೇರೆ ಕಡೆ ಎಲ್ಲಾದರೂ ಓಡಾಡ್ತಿದ್ರೆ ಸ್ವಲ್ಪ ಡೈವರ್ಟ್ ಆಗುತ್ತೆ ಮೈಂಡು.